ಬಂಧುಗಳೇ ನಮಸ್ಕಾರ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಂಗಾಳದಲ್ಲಿ BJP ಸರ್ಕಾರ ಬರುತ್ತೆ ಅಂತೇಳಿ ಈಗೀಗ ಕೆಲವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇವನ್ ಮೀಡಿಯಾ ಹೌಸಸ್ಗಳು ಕೂಡ ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿನೇ ಮತ್ತೆ ಅಧಿಕಾರಕ್ಕೆ ಬರ್ತಾರೆ, 200 ಮೇಲೆ ಸೀಟ್ ತೊಗೊತಾರೆ ಅಂತೆಲ್ಲ ಪುಂಗ್ತಾ ಇದ್ವು. ಈಗ ನಿಧಾನಕ್ಕೆ ಒಬ್ಬೊಬ್ಬರೇ ವರ್ಷ ಬದಲಾಯಿಸ್ತಾ ಇದ್ದಾರೆ. ಈಗೆಲ್ಲ ಹೇಳ್ತಾ ಇದ್ದಾರೆ BJP ಅಧಿಕಾರಕ್ಕೆ ಬರಬಹುದು. ಕೆಲವರು ಅಷ್ಟೇ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಬಂದೇ ಬರುತ್ತೆ ಅಂತೇಳಿ. ಈ ಗಟ್ಟಿಯಾಗಿ ಹೇಳ್ತಿರ್ತಕ್ಕಂಥವರ ಸಾಲಲ್ಲಿ ಒಂದು ಅದ್ಭುತ ಪ್ರತಿಭೆ ಕೂಡ ಸೇರ್ಕೊಂಡಿದೆ. ಅದು ಬೇರೆ ಯಾರು ಅಲ್ಲ, ಮಮತಾ ಬ್ಯಾನರ್ಜಿಯ ಅತ್ಯಂತ ಪರಮ ಮಿತ್ರ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ. ನೋಡಿ ಈ ವಿಪರ್ಯಾಸ, ನೋಡಿ ಈ ಇಂಡಿಯಾ ಅಲಯನ್ಸ್ನ ವಿಪರ್ಯಾಸ. ಮಮತಾ ಬ್ಯಾನರ್ಜಿಯ TMC ಕೂಡ ಈ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ನ ಬಹಳ ದೊಡ್ಡ ಪಾರ್ಟ್ನರು. ಇಡೀ ಇಂಡಿಯಾ ಅಲಯನ್ಸಲ್ಲಿ ಅತಿ ಹೆಚ್ಚು ಶಕ್ತಿ ಇರ್ತಕ್ಕಂಥ 3ನೇ ದೊಡ್ಡ ಪಾರ್ಟಿ ಆಗಿತ್ತು. ಮೊದಲನೇ ಪಾರ್ಟಿ ಕಾಂಗ್ರೆಸ್ಸು 99 ಜನ MP ಗಳು, 2ನೇ ಪಾರ್ಟಿ ಸಮಾಜವಾದಿ ಪಾರ್ಟಿ 36 ಜನ MP ಗಳು, 3ನೇ ಪಾರ್ಟಿ ತೃಣಮೂಲ ಕಾಂಗ್ರೆಸ್ಸು ಮಮತಾ ಬ್ಯಾನರ್ಜಿ 29 ಜನ MP ಗಳು, ಇನ್ನು 4ನೇ ಸ್ಥಾನದಲ್ಲಿ DMK ಇತ್ತು. ಬಿಡಿ, ಈಗ ಅಂದರೆ ಇಡೀ ಇಂಡಿಯಾ ಅಲಯನ್ಸಲ್ಲಿ ಕಾಂಗ್ರೆಸ್ಗೆ SPಯನ್ನು ಬಿಟ್ಟರೆ ಅತಿ ದೊಡ್ಡ ಪಾರ್ಟ್ನರ್ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು TMC. ಅದರ ಅರ್ಥ TMC ಬಿಟ್ಟು ಇಂಡಿಯಾ ಅಲಯನ್ಸೇ ಇಲ್ಲ. ಈವನ್ ಕಾಂಗ್ರೆಸ್ ಏನಾದರೂ ಬದುಕಬೇಕು ಅಂತಿದೆ, ಸರ್ವೈವಲ್ ಆಗಬೇಕು ಅಂತಿದೆ ಭಾರತದಲ್ಲಿ ಅಂತ ಹೇಳಿದ್ರೆ, ಅಥವಾ ರಾಹುಲ್ ಗಾಂಧಿ ಅನ್ನೋದು ದೊಡ್ಡ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಕೈಲಿಂದ ಆಗದೇ ಇಲ್ಲ. ಸ್ವಂತ ಶಕ್ತಿಯಿಂದ ಅವ್ರು ಇವ್ರ ಮೇಲೆ ಡಿಪೆಂಡ್ ಆಗಬೇಕು. ಅದರ ಅರ್ಥ ಕಾಂಗ್ರೆಸ್ ಮತ್ತು TMC ಅತ್ಯಂತ ಪರಮಾಪ್ತ ಮಿತ್ರಗಳಾದರು ವ್ಯವಹಾರದ ಲೆಕ್ಕಕ್ಕೆ ತಗೊಂಡ್ರೆ, ಪೊಲಿಟಿಕಲ್ ವ್ಯವಹಾರದ ಲೆಕ್ಕಕ್ಕೆ ತಗೊಂಡ್ರೆ. ಆದರೆ ಅದೇ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಬರುತ್ತೆ ಅಂತೇಳಿ. ಅದರ ಅರ್ಥ ಏನು? ದೀದಿ ಸೋಲ್ತಾರೆ, ಮಮತಾ ಬ್ಯಾನರ್ಜಿ ಸೋಲ್ತಾರೆ ಅಂತೇಳಿ, ತನ್ನ ಪಾರ್ಟ್ನರ್ ಸೋಲ್ತಾರೆ ಅಂತ ಬರೀ ಅವ್ರು ಅಷ್ಟೇ ಹೇಳಿ ಸುಮ್ಮನಾಗಿಲ್ಲ. ನೀವು ಆ ವಿಡಿಯೋ ನೋಡಬೇಕು ಬಂಧುಗಳೇ. ಮಮತಾ ಬ್ಯಾನರ್ಜಿ ಮೇಲೆ ಹೇಗೆ ಮುಗಿಬಿದ್ದವರೇ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿಯ ಭ್ರಷ್ಟ ಸರ್ಕಾರನೇ BJP ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿರೋದು. ಮಮತಾ ಬ್ಯಾನರ್ಜಿಯ ನೀತಿಗಳೇ, ಆ ಸರ್ಕಾರದ ನೀತಿಗಳೇನೇ BJPಗೆ ಅವಕಾಶದ ದಾರಿಯನ್ನು ತೆಗೆದಿರೋದು, ಅವಕಾಶದ ಬಾಗಿಲನ್ನು ತೆಗೆದಿರೋದು. ಕೇವಲ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಟ್ವೀಟ್ ಮಾಡೋದಲ್ಲ, ವಿಡಿಯೋ ಮಾಡಿ ಪೋಸ್ಟ್ ಮಾಡಿರೋದು. ಹಾಗಾದರೆ ಇಂಡಿಯಾ ಅಲಯನ್ಸ್ ಕತೆ ಏನು? ಇಂಡಿಯಾ ಅಲಯನ್ಸ್ ಮನೆ ಹಾಳಾಗಲಿ, ಮಮತಾ ಬ್ಯಾನರ್ಜಿ ರಿಯಾಕ್ಷನ್ ಏನು? ಈಗ ಚುನಾವಣೆ ನಡೀತಾ ಇದೆ, ಇನ್ನೂ ರಿಸಲ್ಟ್ ಬಂದಿಲ್ಲ, ಹಾಗಾಗಿ ಮಮತಾ ಬ್ಯಾನರ್ಜಿ ಉಸಿರು ಬಿಡ್ತಾ ಇಲ್ಲ. ಹಾಗಾದರೆ ಈ ಕ್ರೂಷಿಯಲ್ ಸಂದರ್ಭದಲ್ಲಿ ತಮ್ಮ ಜೊತೆ ನಿಲ್ಲಬೇಕಾಗಿದ್ದಂತಹ ಇಂಡಿ ಪಾರ್ಟ್ನರು ಯಾಕೆ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಎಗ್ನೆಸ್ಟ್ ಆಗಿ ತಿರುಗಿ ಬಿದ್ದರು? ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇದೆ. ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಕಾಯ್ತಾ ಇದ್ರು. 2022 ಜ್ಞಾಪಿಸ್ಕೊಳ್ಳಿ. 2022ರಲ್ಲಿ ಇಂಡಿಯಾ ಅಲಯನ್ಸ್ ಫಾರಮ್ ಆದಾಗ ರಾಹುಲ್ ಗಾಂಧಿ ಅವರಿಗೆ ಇಡೀ ಇಂಡಿಯಾ ಅಲಯನ್ಸ್ನ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಆಸಕ್ತಿ ಇತ್ತು. ಅದನ್ನು ಅವ್ರು ಪ್ರಪೋಸ್ ಕೂಡ ಮಾಡಿದರು, ನನ್ನ ಲೀಡರ್ಶಿಪ್ಪಲ್ಲಿ ಇಂಡಿಯಾ ಅಲಯನ್ಸ್ ಆಗಬೇಕು ಅಂತೇಳಿ. ಅದಕ್ಕೆ ಆವತ್ತು ದೊಡ್ಡದಾಗಿ ವಿರೋಧ ಮಾಡಿದ್ದು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿಯ ನಾಯಕತ್ವವನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಕಡೆಗೆ ಏನೇನೇನೋ ಒಂದು ಸ್ವಲ್ಪ ಮಾತುಕತೆಗಳು ನಡೆದವು. ಅದಾದಮೇಲೆ ಏನು ಮಾಡಿದ್ರು ಮಮತಾ ಬ್ಯಾನರ್ಜಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ ಆದರೆ ಓಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಡೀ ಇಂಡಿಯಾ ಅಲಯನ್ಸ್ನ ಮಾಲೀಕತ್ವ ಅಥವಾ ನಾಯಕತ್ವ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೋಯ್ತು. ಇವತ್ತೂ ಕೂಡ ಇಡೀ ಇಂಡಿಯಾ ಅಲಯನ್ಸ್ನ ನಾಯಕರು ಯಾರು ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆವತ್ತೇನೇ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಮಮತಾ ಬ್ಯಾನರ್ಜಿ ಒಪ್ಪಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಸೀಸನ್ ಪೊಲಿಟಿಷಿಯನ್, ರಾಜಕಾರಣದಲ್ಲಿ ಪಳಗಿರ್ತಕ್ಕಂಥವ್ರು. ಈ ತಲೆ ಇಲ್ಲದ ಬುಡ ಇಲ್ಲದ ಒಂದು ಅರ್ಧಂಬರ್ಧ ಹುಚ್ಚ ರಾಹುಲ್ ಗಾಂಧಿ ಕೆಳಗಡೆಗೆ ನಾಯಕತ್ವವನ್ನು ಅವ್ರು ತಾನೇ ಯಾಕ್ರಿ ಒಪ್ಕೊತಾರೆ? ಅದು ಬೇರೆ ಪ್ರಶ್ನೆ. ಆದರೆ ಆವತ್ತೇನೇ ರಾಹುಲ್ ಗಾಂಧಿಗೆ ಚೆನ್ನಾಗಿ ಗೊತ್ತಾಗೋಯ್ತು ಮಮತಾ ಬ್ಯಾನರ್ಜಿ ಇರೋವರೆಗೂ ತನಗೆ ಲೀಡರ್ಶಿಪ್ ಸಿಗೋದಿಲ್ಲ ಈ ಅಲಯನ್ಸಲ್ಲಿ ಅಂತ ಹೇಳಿ. ಮಮತಾ ಬ್ಯಾನರ್ಜಿಯ ನಡೆ ಕೂಡ ಹಾಗೆ ಇತ್ತು. ಅದಾದಮೇಲೆ TMCಯ ನಡೆ ಕೂಡ ಹಾಗೆ ಇತ್ತು. ಎಲ್ಲ ವಿಚಾರಗಳಲ್ಲೂ ರಾಹುಲ್ ಗಾಂಧಿ ಜೊತೆ ನಿಲ್ತಿರಲಿಲ್ಲ. ಯಾವುದಾದ್ರೂ ವಿವಾದಾತ್ಮಕ ವಿಚಾರಗಳು ಬಂದರೆ TMC ಸಪೋರ್ಟ್ ಮಾಡ್ತಿರಲಿಲ್ಲ ಕಾಂಗ್ರೆಸ್ಗೆ. ಅಲ್ಲ, ರಾಜಕಾರಣದಲ್ಲಿ ಅದು ಸರಿ ಅಂತ ಅನ್ನಿಸ್ಬೋದು, ಆದರೆ ಒಂದು ರೀತಿಯ ಅಭದ್ರತೆ ಕಾಡೋಕ್ಕೆ ಶುರುವಾಯಿತು ರಾಹುಲ್ ಗಾಂಧಿಗೆ. ಎಲ್ಲಿವರೆಗೂ ಮಮತಾ ಬ್ಯಾನರ್ಜಿ ಸ್ಟ್ರಾಂಗ್ ಆಗಿರ್ತಾರೆ ಅಲ್ಲಿವರೆಗೂ ತನಗೆ ನಾಯಕತ್ವಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳಿ, ತನಗೆ ನಾಯಕತ್ವ ಸಿಗೋದೇ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇನ್ನಿಬ್ಬರು ಏನು ಮೇನ್ ಪಾರ್ಟ್ನರ್ಗಳಿದ್ರು, ಅಲಯನ್ಸ್ ಪಾರ್ಟ್ನರ್ಗಳು, ಅದು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಇರ್ಬೋದು ಅಥವಾ DMK ಸ್ಟಾಲಿನ್ ಇರ್ಬೋದು, ಹೇಗಾದರೂ ಮಾಡಿ ಅವ್ರನ್ನ ಮ್ಯಾನೇಜ್ ಮಾಡ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಇತ್ತು ರಾಹುಲ್ ಗಾಂಧಿಗೆ. ಯಾವುದೇ ರೀತಿಯ ಮ್ಯಾನೇಜ್ ಮಾಡೋಕ್ಕಾಗದೇ ಇರತಕ್ಕಂಥ ಶಕ್ತಿ ಯಾವುದಾದ್ರು ಇದ್ದರೆ ಅದು ಮಮತಾ ಬ್ಯಾನರ್ಜಿ. ಒಂದು. ಎರಡನೇದು, ಮಮತಾ ಬ್ಯಾನರ್ಜಿ ತನ್ನ ಶಕ್ತಿಯನ್ನು ಪ್ರತಿ ಎಲೆಕ್ಷನ್ ಜಾಸ್ತಿ ಮಾಡ್ಕೊಳ್ತಾ ಹೋದರು. ಕಾಂಗ್ರೆಸ್ನ ಶಕ್ತಿ ಪ್ರತಿ ಚುನಾವಣೆಯಲ್ಲಿ ಕಡಿಮೆ ಆಗ್ತಾ ಬಂತು. ಇವತ್ತಲ್ಲ ನಾಳೆ ಮಮತಾ ಬ್ಯಾನರ್ಜಿ ತನ್ನ ಸೀಟಿಗೆ, ತನ್ನ ಜಾಗಕ್ಕೆ ಟವಲ್ ಹಾಕಿ ಆಗ್ತಾರೆ ಅಂತಕ್ಕಂಥ ಭಯ ಶುರುವಾಗಿತ್ತು.
ಇದು ಕೇವಲ ಭಯ ಅಷ್ಟೇ ಅಲ್ಲ, ಅದರಾಗಲೇ TMC ಲೀಡರ್ಗಳು ಹೇಳಲಿಕ್ಕೆ ಶುರುವಾಗಿದ್ರು. ಇಂಡಿಯಾ ಅಲಯನ್ಸಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಯಾರನ್ನ ಇದ್ದಾರೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅಂತೇಳಿ TMC MP ಕಲ್ಯಾಣ್ ಬ್ಯಾನರ್ಜಿ ಹೇಳ್ತಾ ಇದ್ರು. ಮೊಹಾಮಿತ್ರ ಅನೇಕ ಬಾರಿ ಈ ರೀತಿಯ ಪ್ರಸ್ತಾಪ ಮಾಡ್ತಾ ಇದ್ರು. ಅನೇಕ TMC ಲೀಡರ್ಗಳು ಹೇಳಕ್ಕೆ ಶುರು ಮಾಡಿದ್ರು, ಡೆಲ್ಲಿಯ ಗದ್ದಿಗೆ ಹೇರೋದಕ್ಕೆ ವಿಪಕ್ಷದಲ್ಲಿ ಕೇವಲ ಮಮತಾ ಬ್ಯಾನರ್ಜಿಗೆ ಮಾತ್ರ ಅರ್ಹತೆ ಇದೆ ಅಂತ ಹೇಳಿ. ಈವನ್ ಮೊನ್ನೆ ಮಮತಾ ಬ್ಯಾನರ್ಜಿ ಕೂಡ ಹೇಳಿದರು ಒಂದು ಚುನಾವಣೆ ರ್ಯಾಲಿನಲ್ಲಿ, ಇವತ್ತು ಬೆಂಗಾಲ ಗೆಲ್ತೀವಿ, ನಾಳೆ ಹೋಗಿ ಡೆಲ್ಲಿಯಿಂದನೇ BJPಯನ್ನು ಓಡಿಸ್ತೀವಿ ಅಂತೇಳಿ. ಅದರ ಅರ್ಥ ಏನು, ಡೆಲ್ಲಿಯ ಸಿಂಹಾಸನದ ಮೇಲೆ ನಾನು ಕೂತ್ಕೊತೀನಿ, BJPಯನ್ನು ಓಡಿಸಿ ಅಂತೇಳಿ, ನನಗೆ ದಿಲ್ಲಿ ಆಡಳಿತ ಮಾಡಬೇಕು ಅಂತೇಳಿ ಭಾಳ ಆಸೆ ಇದೆ ಅಂತ ದೀದಿ ಹೇಳಿದ್ರು. ಅದರ ಅರ್ಥ ಏನು, ಯಾರಿಗೆ ಕಂಟಕ ಅದು? ರಾಹುಲ್ ಗಾಂಧಿಯ ಬುಡಕ್ಕೆ ಕಂಟಕ ಅದು. ಅಕಸ್ಮಾತ್ ಈ ಚುನಾವಣೆಯಲ್ಲಿ ಏನಾದರೂ ಮಮತಾ ಬ್ಯಾನರ್ಜಿ ಗೆದ್ದರೆ ಶಿ ವಿಲ್ ಬಿ ಅನ್ ಅನ್ಡಿಸ್ಪ್ಯೂಟೆಡ್ ಲೀಡರ್ ಇನ್ ದ ಇಂಡಿಯಾ ಅಲಯನ್ಸ್. ಒಂದು ಕಡೆಗೆ 99 ಚುನಾವಣೆ ಸೋತಿರೋ ರಾಹುಲ್ ಗಾಂಧಿ, ಮತ್ತೊಂದು ಕಡೆಗೆ ಪ್ರತಿ ಚುನಾವಣೆ ಗೆಲ್ತಿರೋ ಮಮತಾ ಬ್ಯಾನರ್ಜಿ. ಯಾರನ್ನ ಚೂಸ್ ಮಾಡ್ತಾರೆ ಅಲಯನ್ಸ್ ಪಾರ್ಟ್ನರ್ಗಳು? ಒಂದು ಶಕ್ತಿ ಇನ್ನೊಂದು ಶಕ್ತಿನ ಗೌರವಿಸೋದು. ಸೋಲರ್ನ ಯಾರು ಕೇರ್ ಮಾಡಲ್ಲ ರೀ. ಮತ್ತೆ ಮಮತಾ ಬ್ಯಾನರ್ಜಿಗೆ ಆ ಶಕ್ತಿ, ತಾಕತ್ತು ಎಲ್ಲವೂ ಇದೆ BJPಯನ್ನು ಹಿಮ್ಮೆಟ್ಟಿಸೋದಕ್ಕೆ ಅಥವಾ ಮೋದಿಯವ್ರನ್ನ ಎದುರಿಸೋದಕ್ಕೆ ಅಂತೇಳಿ ಇಲ್ಲಿವರೆಗೂ ಎಲ್ಲ ಅಲಯನ್ಸ್ ಪಾರ್ಟ್ನರ್ಗೆ ಅನಿಸಿತ್ತು. ಯಾಕೆ ಅಂತ ಹೇಳಿದ್ರೆ ಅಖಿಲೇಶ್ ಯಾದವ್ BJP ಮುಂದೆ ಮಂಡಿ ಊರಿದಾಗಲೂ ಕೂಡ, ಸೋತು ಸುಣ್ಣ ಆದಾಗಲೂ ಕೂಡ, DMK ಟ್ರ್ಯಾಕ್ ರೆಕಾರ್ಡು ಕೂಡ ಇಂಡಿಪೆಂಡೆಂಟ್ ಆಗಿ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರೋ ಕಾರಣದಲ್ಲಿ ಇದ್ದಾಗಲೂ ಕೂಡ 2019 ಚುನಾವಣೆ ಇರ್ಬೋದು, 2021 ಚುನಾವಣೆ ಇರ್ಬೋದು, 2024 ಚುನಾವಣೆ ಇರ್ಬೋದು, ಇಡೀ ಬೆಂಗಾಲದಲ್ಲಿ BJPಯನ್ನು ಗಟ್ಟಿಯಾಗಿ ಎದುರಿಸಿದಂತಹ ಗಟ್ಟಿಗಿತ್ತಿ ಮಮತಾ ಬ್ಯಾನರ್ಜಿ. 2021 ಮೋದಿ ಮತ್ತು ಶಾ ಅವ್ರಿಗೂ ಕೂಡ ಕಷ್ಟ ಆಯಿತು ಮಮತಾ ಬ್ಯಾನರ್ಜಿಯನ್ನು ಎದುರಿಸೋದು. ಎಲೆಕ್ಟ್ರಲ್ಲಿ ಕೇವಲ 77 ಸೀಟಿಗೆ ಸುಮ್ಮನಾಗಬೇಕಾಯಿತು BJP. ಇವನ್ ಅದಾದಮೇಲೆ ನಡೆದಂಥ 2024 ಚುನಾವಣೆಯಲ್ಲೂ ಕೂಡ 2019 17 ಸೀಟ್ ಗೆದ್ದಿದ್ದಂತಹ BJP ಕೇವಲ 12ಕ್ಕೆ ಬಂದು ನಿಂತ್ಕೊಂತು. ಇದು ಮಮತಾ ಬ್ಯಾನರ್ಜಿಯ ಶಕ್ತಿಯನ್ನು ಇಂಡಿಯಾ ಅಲಯನ್ಸ್ ಒಳಗಡೆ ಪ್ರೂವ್ ಮಾಡ್ತಾ ಹೋಯಿತು. ಹಾಗಾಗಿ ಅನೇಕ ಜನ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಸು ಕೂಡ ದೇ ಆರ್ ಪ್ರಿಫರಿಂಗ್ ಮಮತಾ ಬ್ಯಾನರ್ಜಿ ಟು ರಾಹುಲ್ ಗಾಂಧಿ. ಅದು ಉದ್ಧವ್ ಠಾಕ್ರೆ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಇವರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿಗೆ ಒತ್ತಾಸೆ ನೀಡಲಿಕ್ಕೆ ಶುರು ಮಾಡಿದ್ರು. ಅಕಸ್ಮಾತ್ ಈ ಚುನಾವಣೆಯಲ್ಲಿ ಏನಾದರೂ ಮತ್ತೆ ಮಮತಾ ಬ್ಯಾನರ್ಜಿ ಗೆದ್ದರೆ ಅದರ ಅರ್ಥ BJPಯನ್ನು ಸೋಲಿಸಿದ್ರೆ ಇಂಡಿಯಾ ಅಲಯನ್ಸಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ಮಮತಾ ಬ್ಯಾನರ್ಜಿ ಟಾಪ್ ಪೋಸ್ಟ್ಗೆ ಬಂದು ಕೂತ್ಕೊಂತಾರೆ ಅಂತಕ್ಕಂಥ ದೊಡ್ಡ ಅನುಮಾನ ರಾಹುಲ್ ಗಾಂಧಿಗಿದೆ. ಹಾಗಾಗೇನೆ ಯಾವಾಗ ದೀದಿ ಸೋಲ್ತಾರೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನ್ನಿಸ್ಬಿಡ್ತು, BJP ಗೆಲ್ಲುತ್ತೆ ಅಂತ ವಾತಾವರಣ ಅನ್ನಿಸ್ಬಿಡ್ತು. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂತಹ ರಾಹುಲ್ ಗಾಂಧಿ ಆ ಕನ್ಫರ್ಮೇಷನ್ ಆಗ್ತಿದ್ದಂಗೆನೇ ರಪ್ ಅಂತೇಳಿ ಉಗ್ರ ಸ್ವರೂಪವನ್ನು ತಾಳ್ಬಿಟ್ರು. ದೀದಿ ಮೇಲಿದ್ದಂತಹ ತಮ್ಮ ಹಗೆಯನ್ನು ವಿಡಿಯೋ ಮುಖಾಂತರ ಸೂಸಿದ್ರು ಆಚೆ ಕಡೆಗೆ. ನೋಡಿ, ಈ ಮಾತನ್ನು ಹೇಳೋದಕ್ಕೆ ತಾಕತ್ತು ಮುಂಚೆನೇ ಇದ್ದಿದ್ರೆ ಮುಂಚೆನೇ ಹೇಳಬೇಕಾಗಿತ್ತು ರಾಹುಲ್ ಗಾಂಧಿ. ಇವತ್ತು ಬಂಗಾಳದಲ್ಲಿ ಯಾರೋ ದೊಡ್ಡ ಶತ್ರು ಮಮತಾ ಬ್ಯಾನರ್ಜಿಗಿದ್ದಾರೆ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿನೇ. 184 ಸೀಟಲ್ಲಿ ಮಮತಾ ಬ್ಯಾನರ್ಜಿ ಎದುರುಗಡೆಗೆ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿದ್ದಾರೆ ಕಾಂಗ್ರೆಸ್ಸಿಂದ. ಅದು ಬಿಡಿ, ಅದು ಎಲೆಕ್ಟ್ರಾನಿಕ್ ಥಿಂಗ್. ಆದರೆ ಅದರ 77 ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ಟಿಕೆಟ್ ಕೊಡೋದ್ರ ಅರ್ಥ ಏನು? ಮುಸಲ್ಮಾನರ ವೋಟ್ ಬ್ಯಾಂಕ್ ಯಾರ್ದು? ಯಾರು ವೋಟ್ ಬ್ಯಾಂಕ್ ಡಿವೈಡ್ ಮಾಡೋಕೆ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ? ಮಮತಾ ಬ್ಯಾನರ್ಜಿಯ ವೋಟ್ ಬ್ಯಾಂಕ್ನ ತಾನೇ. ಅಂದರೆ 77 ಕಡೆಗೆ ಮಮತಾ ಬ್ಯಾನರ್ಜಿಗೆ ಡ್ಯಾಮೇಜ್ ಮಾಡ್ತಿರೋದು ಯಾರು? ಇದೇ ರಾಹುಲ್ ಗಾಂಧಿ. ಈಗ ಇಲ್ಲಿವರೆಗೂ ಸುಮ್ಮನಿದ್ದು BJP ಗೆಲ್ಲೋ ವಾತಾವರಣ ಕನ್ಫರ್ಮ್ ಆಗ್ತಿದ್ದಂಗೆನೇ ತಮ್ಮ ಹಗೆಯನ್ನು ಸಾಧಿಸೇ ಬಿಟ್ರು ನೋಡಿ ರಾಹುಲ್ ಗಾಂಧಿ. ಮೇ 4 ರಿಸಲ್ಟ್ ನಂತರ ಚುನಾವಣೆ ಸೋತ ಮೇಲೆ ಗಾಯಗೊಂಡ ಸಿಂಹಿಣಿ ಆಗ್ತಕ್ಕಂತಹ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿಯನ್ನು ಯಾವ ರೀತಿ ಗೊತ್ತಿಲ್ಲ, ಸಮಯ ನಿರ್ಧರಿಸುತ್ತೆ. ನಮಸ್ಕಾರ.